ನಾವಿವತ್ತು ದೇವರಾಜ್ ಅರಸ್ ರೋಡಲ್ಲಿರೋ ಹೈ ಪಾರ್ಕ್ ಹೋಟೆಲ್ಗೆ ಬಂದಿದ್ದೀವಿ. ದಿಸ್ ಇಸ್ 360 ಡಿಗ್ರಿ ಓಪನ್ ಏರ್ ರೆಸ್ಟೋರೆಂಟ್ ಇನ್ ಮೈಸೂರು. ಸೊ ಫ್ರೆಂಡ್ಸ್, ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಎಕ್ಸ್ಪ್ಲೋರ್ ದಿಸ್ ಎಕ್ಸೈಟಿಂಗ್ ನ್ಯೂ ಪ್ಲೇಸ್. ಹಾಯ್, ನಮಸ್ಕಾರ ಕರ್ನಾಟಕ. ನಾನಿವತ್ತು ಬಂದಿರೋದು ಏಷ್ಯಾದ ಒನ್ ಆ್ಯಂಡ್ ಓನ್ಲಿ ಓಪನ್ ಏರ್ ರಿವಾಲ್ವಿಂಗ್ ರೆಸ್ಟೋರೆಂಟ್ ಆ್ಯಂಡ್ ಇದು ಕರ್ನಾಟಕದಲ್ಲಿರೋ ಓನ್ಲಿ ರಿವಾಲ್ವಿಂಗ್ ರೆಸ್ಟೋರೆಂಟ್. ಇದು ಇರೋದು ಮೈಸೂರಲ್ಲಿ ಆ್ಯಂಡ್ ಇದ್ರ ಹೆಸರು ಹೈ ಪಾರ್ಕ್. ಸೊ ನೀವು ನೋಡ್ಬೋದು, ನನ್ನ ಹಿಂದೆ ಮೈಸೂರು ಪ್ಯಾಲೇಸ್ ಕಾಣ್ತಾ ಇದೆ ಇಲ್ಲಿಂದ. ನಾವು ಈವ್ನಿಂಗ್ ಟೈಮ್ ಬಂದಿದ್ದೀವಿ. ಸೊ ನಮಗೆ ಸನ್ಸೆಟ್ ನೋಡೋಕೆ ಕೂಡ ಸಿಕ್ತು. ಸೊ ದ ಸನ್ಸೆಟ್ ವಾಸ್ ಬ್ಯೂಟಿಫುಲ್ ಫ್ರಮ್ ದಿಸ್ ಪ್ಲೇಸ್. ಆ್ಯಂಡ್ ಈ ರೆಸ್ಟೋರೆಂಟ್ ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ 360 ಡಿಗ್ರಿ ವ್ಯೂ ಅಂತೂ ಭಾಳ ಸಖತ್ತಿದೆ. ಟೋಟಲ್ ಸಿಟಿ ವ್ಯೂ ಸಿಗುತ್ತೆ ನಮಗೆ. ಆ್ಯಂಡ್ ದ ಆ್ಯಂಬಿಯನ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಟಾಪ್ ನಾಚ್. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನೀವು ಇಲ್ಲಿ ಬರ್ಡೇ ಪಾರ್ಟೀಸ್ ಆ್ಯಂಡ್ ಡಿನ್ನರ್ ಪಾರ್ಟೀಸ್ಗೆ ಯು ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಪ್ಲೇಸ್ ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಟೈಮ್ ಹಿಯರ್. ಸೊ ಫ್ರೆಂಡ್ಸ್, ನಾವು ಇವಾಗ ಟುವರ್ಡ್ಸ್ ಈಸ್ಟ್ ಕಡೆ ಇರೋ ಟೇಬಲ್ಗೆ ಕೂತಿದ್ದೀವಿ. ಸೊ ನೋಡೋಣ 1 ಅವರಲ್ಲಿ ತಿರುಗಿಬಿಟ್ಟು ನಾವು ಯಾವ ಕಡೆ ಇರ್ತೀವಿ ಅಂತ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾನಂತೂ ಇದನ್ನ ಎಲ್ಲಿನೂ ನೋಡಿಲ್ಲ. ಆ್ಯಂಡ್ ಸೊ ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್. ಸೊ ನೋಡೋಣ 1 ಅವರಲ್ಲಿ ಯಾವ ಸೈಡ್ ಇರ್ತೀವ ಅಂತ. ಈ ರೆಸ್ಟೋರೆಂಟ್ ಶುರುವಾಗಿ ತುಂಬಾ ವರ್ಷ ಆಗಿದೆ, ಆದರೆ ನನಗೆ ಗೊತ್ತೇ ಇರಲಿಲ್ಲ ಇಂಥದ್ದೊಂದು ರೆಸ್ಟೋರೆಂಟ್ ಮೈಸೂರಲ್ಲಿದೆ ಅಂತ. ನನಗೆ ಇದು ಥ್ರೂ ಸೋಷಿಯಲ್ ಮೀಡಿಯಾನೇ ಗೊತ್ತಾಗಿದ್ದು. ಸೊ ನಾನು ಅನ್ಕೊಂಡೆ ಲೆಟ್ಸ್ ಟ್ರೈ ದಿಸ್ ಅಂತ. ಸೊ ಈ ರೆಸ್ಟೋರೆಂಟ್ ನೋಡ್ಬೋದು ನೀವು, ಕೆಳಗಡೆ ಎಲ್ಲ ಹೈಡ್ರಾಲಿಕ್ಸ್ ಯೂಸ್ ಮಾಡಿದ್ದಾರೆ ಮೋಟರ್ಸ್ ರೊಟೇಟಿಂಗ್ಗೋಸ್ಕರ. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಒಂದು ಹೋಲ್ ಇದೆಯಲ್ಲ, ಅದು ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ ಅಂತ. ಆ್ಯಂಡ್ ಇಟ್ ವಿಲ್ ಗೋ ಬಿಹೈಂಡ್ ದಟ್ ಪೋಲ್. ನೀವು ನೋಡ್ತಾ ಇರ್ಬೋದು. ಸಿ ನವ್ ಇಟ್ಸ್ ನಾಟ್ ವಿಸಿಬಲ್. ಸೊ ಈ ಪ್ಲೇಸು ರೊಟೇಟ್ ಆಗುವಾಗ ನಿಮಗೆ ಫೀಲ್ ಆಗಲ್ಲ ಆ್ಯಕ್ಚುಲಿ ಆಗಿ, ಬಟ್ ಓನ್ಲಿ ನೀವೇನಾದರೂ ಅಬ್ಸರ್ವ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಅಬ್ಸರ್ವ್ ಮಾಡೋಕ್ಕಂತಲೇ ಇಲ್ಲಿ ಪ್ರತಿಯೊಂದು ಡೈರೆಕ್ಷನಲ್ಲಿ ನಮಗೆ ಒಂದು ರೆಫರೆನ್ಸ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, ಈಸ್ಟ್, ವೆಸ್ಟ್, ನಾರ್ತ್ ಆ್ಯಂಡ್ ಸೌತ್ ಅಂತ. ಆ್ಯಂಡ್ ಪ್ಲೇಸ್ ಮಾತ್ರ ಸಖತ್ತಿದೆ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಬಂದರೆ ದಿಸ್ ವಿಲ್ ಬಿ ಅ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಯು. ಸೊ ಡೆಫಿನೆಟ್ಲಿ ಟ್ರೈ ಇಟ್. ನಾನು ನನ್ನ ಫ್ರೆಂಡ್ಸ್ ವೆಜ್ ಮಂಚೋ ಸೂಪ್, ಪನ್ನೀರ್ ಚಿಲ್ಲಿ ಆ್ಯಂಡ್ ಚೀಸ್ ಚಿಲ್ಲಿ ಟೋಸ್ಟ್ ತೊಗೊಂಡಿದ್ವಿ. ನನಗಂತೂ ಇಲ್ಲಿ ಟೇಸ್ಟ್ ಸಖತ್ ಇಷ್ಟ ಆಯಿತು. ಟೇಸ್ಟ್ ಭಾಳ ಚೆನ್ನಾಗೇ ಇದೆ. ಆ್ಯಂಬಿಯನ್ಸ್ ತಕ್ಕಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದಿಸ್ ಇಸ್ ಅ ರೆಸ್ಟೋ ಬಾರ್. ಸೊ ನಿಮಗೆ ಇಲ್ಲಿ ಬಾರ್ ಸೆಕ್ಷನ್ ಕೂಡ ಇದೆ. ಸೊ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಯು ಕ್ಯಾನ್ ಹ್ಯಾವ್ ಎ ಪಾರ್ಟಿ ಆ್ಯಂಡ್ ಯುವರ್ ಫ್ರೆಂಡ್ಸ್ ವಿಲ್ ಲವ್ ಇಟ್ ಆ್ಯಂಡ್ ದೇ ವಿಲ್ ರಿಮೆಂಬರ್ ದಿಸ್ ಪಾರ್ಟಿ. ನೀವೇನಾದರೂ ಪಾರ್ಟಿ ಇಲ್ಲಿ ಕೊಟ್ಟರೆ ಮಾತ್ರ. ನಾವು ಬೇಬಿ ಕಾರ್ನ್ ಕುರ್ಕುರೆ ಜೊತೆ ವೆಜ್ ಫ್ರೈಡ್ ರೈಸ್ ಕೂಡ ತೊಗೊಂಡಿದ್ವಿ. ದ ಟೇಸ್ಟ್ ವಾಸ್ ವೆರಿ ಗುಡ್ ಆ್ಯಂಡ್ ಪ್ರೈಸ್ ಆಲ್ಸೋ ವಾಸ್ ರೀಸನಬಲ್. ಸೊ ಡೆಫಿನೆಟಾಗಿ ಟ್ರೈ ಮಾಡಿ. ಆ್ಯಂಡ್ ಇವ್ರು ಕೊಡೋ ಎಕ್ಸ್ಪೀರಿಯನ್ಸ್ಗೆ ದಿಸ್ ಪ್ರೈಸ್ ಇಸ್ ವೆರಿ ವೆರಿ ರೀಸನಬಲ್ ಅನಿಸುತ್ತೆ ನನಗೆ. ಆ್ಯಂಡ್ ನಾವು ಈವ್ನಿಂಗ್ ಹೋಗಿದ್ದಕ್ಕೆ ವಿ ಗಾಟ್ ಟು ಎಕ್ಸ್ಪೀರಿಯನ್ಸ್ ಬೋತ್ ಡೇ ಆ್ಯಂಡ್ ನೈಟ್ ಟೈಮ್. ಸೊ ನೀವು ಪ್ಲ್ಯಾನ್ ಮಾಡಿದ್ರೆ ಈವ್ನಿಂಗ್ ಅರೌಂಡ್ 5:30ಗೆ ಹೋಗಿ. ಸೊ ನೀವು ಡೇ ಲೈಟ್ನ ಕೂಡ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈವ್ನಿಂಗ್ ಆಗ್ತಾ ಯು ವಿಲ್ ಆಲ್ಸೋ ಎಂಜಾಯ್ ದ ನೈಟ್ ವ್ಯೂ ಆಫ್ ದಿ ಸಿಟಿ. ಸೊ ಫ್ರೆಂಡ್ಸ್, ನಾವು 1 ಅವರ್ ಆಯಿತು ಕೂತ್ಕೊಂಡು. ಸೊ ನಾವು ಮತ್ತೆ ಎಲ್ಲಿದ್ವಿ ಅದೇ ಪ್ಲೇಸ್ಗೆ ಬಂದಿದ್ದೀವಿ ಟರ್ನ್ ಆಗಿ. ಆ್ಯಂಡ್ ಈವ್ನಿಂಗ್ ಲೈಟ್ ಇತ್ತು, ಇವಾಗೆಲ್ಲ ಪೂರ್ತಿ ಕತ್ಲಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ನಾವು ಪ್ಯಾಲೇಸ್ ಸೈಡ್ ಬಂದುಬಿಟ್ಟಿದ್ದೀವಿ ಮತ್ತೆ. ಆ್ಯಂಡ್ ನನಗೇನು ಅನಿಸ್ತಂದರೆ, ಇನ್ ಕೇಸ್ ಏನಾದರೂ ಮಳೆ ಏನಾದರೂ ಬಂದರೆ ಇನ್ನೂ ಇಲ್ಲಿ ಕುಂತು ಫುಡ್ ಎಂಜಾಯ್ ಮಾಡೋಕ್ಕೆ ಇನ್ನೂ ಮಜಾ ಬರುತ್ತೆ. ಮಳೆಯಲ್ಲಿ ಮಾತ್ರ ಡೆಫಿನೆಟ್ ಆಗಿ ಬರ್ರಿ. ನೀವೇನಾದರೂ ಮೈಸೂರಿಗೆ ಪ್ಯಾಲೇಸ್ ನೋಡೋಕ್ಕೆ ಅಂತ ಏನಾದರೂ ಟೂರಿಸ್ಟ್ ಆಗಿ ಬಂದರೆ ಈ ಪ್ಲೇಸ್ನ ಮಾತ್ರ ಡೆಫಿನೆಟ್ಲಿ ಪುಟ್ ಇಟ್ ಆನ್ ಯುವರ್ ಬಕೆಟ್ ಲಿಸ್ಟ್ ಆ್ಯಂಡ್ ಡೆಫಿನೆಟ್ಲಿ ವಿಸಿಟ್ ಇಟ್. ಸೊ ಫ್ರೆಂಡ್ಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ರೋಹಿತ್ ಎಕ್ಸ್ಪ್ಲೋರ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.